ವಾದೀಂದ್ರ ತೀರ್ಥರು ಹೇಳ್ತಾರೆ, ಆ ದೇವಲೋಕದ ಸುಧಾ ಅದು ಭೂಮಿಯಲ್ಲಿರುವಂತಹ ಎಲ್ಲರಿಗೂ ಕೂಡ, ಎಲ್ಲ ಸಜ್ಜನಿಗೂ ಕೂಡ ಸಿಗ್ತಾ ಇದೆ. ಅದು ಹೇಗೆ ಅಂತಂದರೆ, ರಾಯರ ಮಹಿಮೆಯಿಂದ, ರಾಯರ ನಾಲಿಗೆಯಲ್ಲಿ ಸರಸ್ವತೀ ದೇವಿ ನರ್ತನ ಮಾಡುವಾಗ ಅಲ್ಲಿ ಉದುರಿ ಬಿದ್ದ ಹೂಗಳ ಪರಿಮಳ, ಅದು ರಾಯರ ಮುಖದಿಂದ ಹೊರಹೊಮ್ಮಿದಂತಹ ಪರಿಮಳ ಅಂತನ್ನುವ ಗ್ರಂಥ. ಅಷ್ಟು ಮಹತ್ವಪೂರ್ಣವಾಗಿರುವಂತಹ ಗ್ರಂಥ ಅಂತ ಹೇಳ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ರಾಘವೇಂದ್ರ ಗುರು ಸಾರ್ವಭೌಮರ ಭವ್ಯ ಚರಿತೆಯಲ್ಲಿ ಆ ಚರಿತ್ರೆಯನ್ನು ಒಳಗೊಂಡು ಅರ್ಥ ಮಾಡಿಕೊಂಡು ಅವರ ಅನುಗ್ರಹದಲ್ಲಿ ತೊಯ್ದು ಪುನೀತರಾಗಿರುವಂತಹ ಕೃಷ್ಣಾವಧೂತರು ರಾಘವೇಂದ್ರ ಸಹಸ್ರ ನಾಮಾವಳಿಯನ್ನು ರಚಿಸಿದ್ದಾರೆ. ಓಂ ಚಿತ್ತವಾಸಿನೇ ನಮಃ ಎಂಬುದಾಗಿ ಅವರನ್ನು ವಂದಿಸ್ತಾ ಇದ್ದಾರೆ ಕೃಷ್ಣಾವಧೂತರು. ಚಿತ್ತ ಅನ್ನುವ ಶಬ್ದಕ್ಕೆ ಹಿಂದೆ ನೋಡಿದಂತೆ ಚಿತ್ತ ಅಂತಂದರೆ ಮನಸ್ಸು. ಮನಸ್ಸಿನಲ್ಲಿ ವಾಸಿ ಅಂದರೆ ನೆಲೆಸಿದವರು, ಮನಸ್ಸಿನಲ್ಲಿ ನೆಲೆಸಿದವರು ಅನ್ನೋದು ಇದರ ಒಂದು ಅರ್ಥ. ಇನ್ನೊಂದು ಅರ್ಥ ಚಿತ್ತವಾಸಿ, ಮನಸ್ಸಿನಲ್ಲಿ ನೆಲೆಸಿದವರು. ಯಾರು ನೆನೆದವರ ಮನದಲ್ಲಿ ಅಂತ, ಯಾರು ರಾಯರನ್ನು ಸ್ಮರಿಸ್ತಾರೆ ಅವರ ಮನಸ್ಸಿನಲ್ಲಿ ಬಂದು ನಿಲ್ತಾರೆ ರಾಯರು, ಅವರ ಮನೆಯಲ್ಲಿ ಬಂದು ಇರ್ತಾರೆ ರಾಯರು ಅನ್ನೋದು ರಾಯರ ಮಹಿಮೆ. ಅವರು ರಾಯರು ಇರಬೇಕು ಅಂತಂದರೆ ಆ ಶಿಲಾಮಯವಾದ ವೃಂದಾವನದಲ್ಲಿಯೇ ಇದ್ದಾರೆ ರಾಯರು ಅಂತೇನಲ್ಲ. ಚಿತ್ತವಾಸಿನೇ ನಮಃ, ಎಲ್ಲರ ಮನಸ್ಸಿನಲ್ಲಿಯೂ ಇದ್ದಾರೆ ಅಂತ. ವೃಂದಾವನದಲ್ಲಿ ಮಾತ್ರ ಇರೋದಲ್ಲ, ವೃಂದಾವನದಲ್ಲಿಯೂ ರಾಯರಿದ್ದಾರೆ, ಅಲ್ಲಿ ಮಾತ್ರ ಇರೋದಲ್ಲ ರಾಯರು. ರಾಯರು ಎಲ್ಲ ಕಡೆಯಲ್ಲೂ ಇದ್ದಾರೆ. ಎಲ್ಲಿ ಅವರ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ರಾಯರು ಬರ್ತಾ ಇದ್ದಾರೆ. ಚಿತ್ತವಾಸಿ, ಮನಸ್ಸಿನಲ್ಲಿ ನಾವು ನೆನಪಿಸಿಕೊಂಡಾಗ ನಮ್ಮ ಮನಸ್ಸಿಗೂ ಕೂಡ ರಾಯರು ಬರ್ತಾ ಇದ್ದಾರೆ ಅನ್ನೋದು ರಾಯರ ಮಹಿಮೆ. ಚಿತ್ತವಾಸಿ ಎಂಬುದಾಗಿ ಅವರನ್ನು ವಂದಿಸ್ತಾ ಇದ್ದಾರೆ. ಇನ್ನೊಂದು ರೀತಿಯಲ್ಲಿ ಚಿತ್ತವಾಸಿ ಅನ್ನೋ ಶಬ್ದದ ಅರ್ಥವನ್ನು ಚಿಂತಿಸಬಹುದು. ಚಿತ್ತಂ ವಾಸಯತಿ ಅಂದರೆ ಪರಿಮಳಯುಕ್ತಂ ಕರೋತಿ, ಮನಸ್ಸನ್ನು ಅದನ್ನು ಪರಿಮಳಯುಕ್ತವನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋದು ರಾಯರ ಮಹಿಮೆ. ಪರಿಮಳ ಪ್ರಸಾದ, ರಾಯರ ಪ್ರಸಾದ, ಆ ಹೆಸರಿನಲ್ಲೇ ಬಂದಿರುವಂಥದ್ದು ಬಹಳ ಶ್ರೇಷ್ಠವಾಗಿರುವಂತಹ ಪ್ರಸಾದ. ಪರಿಮಳ ಅಂತ ರಾಯರ ಒಂದು ಗ್ರಂಥ ಇದೆ. ಆ ಗ್ರಂಥದ ಹೆಸರಿನಿಂದ ಒಂದು ಪ್ರಸಾದ, ಹೇಗೆ ವಾದಿರಾಜರ ಹೆಸರಿನಿಂದ ವಾದಿರಾಜರು ಹಯಗ್ರೀವ ದೇವರ ಆರಾಧನೆಯನ್ನು ಮಾಡಿ ಹಯಗ್ರೀವ ದೇವರಿಗೆ ಅರ್ಪಣೆ ಮಾಡಿರುವಂತಹ ಭಕ್ಷ್ಯವನ್ನು ಅದನ್ನು ಹಯಗ್ರೀವ ಅಂತಲೇ ಕರೀತಾ ಇದ್ದಾರೆ. ಹಾಗೆ ರಾಯರಿಗೆ ಪ್ರಿಯವಾಗಿ ಆ ಪರಮಾತ್ಮನಿಗೆ ಅರ್ಪಣೆ ಮಾಡಿ ರಾಯರಿಗೆ ಅರ್ಪಣೆ ಮಾಡಿದಂತಹ ಪ್ರಸಾದ, ಅದನ್ನು ಆ ಭಕ್ಷ್ಯವನ್ನು ಪರಿಮಳ ಎಂಬುದಾಗಿ, ರಾಯರ ಪ್ರಿಯವಾದ ಗ್ರಂಥ ನ್ಯಾಯಸುಧಾ ಅಂತ ಟೀಕಾಕೃತ್ಪಾದರು ಬರೆದಿರುವ ಗ್ರಂಥಕ್ಕೆ ಪರಿಮಳ ಅಂತನೋ ಹೆಸರಿನಲ್ಲಿ ರಾಯರು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆ ವ್ಯಾಖ್ಯಾನದ ಹೆಸರಿನಲ್ಲಿ ಪರಿಮಳ ಅಂತನೋ ಹೆಸರಿನಲ್ಲಿ ಆ ಪ್ರಸಾದ ಪ್ರಸಿದ್ಧವಾಗಿದೆ. ಅವರು ಪರಿಮಳವನ್ನು ಬೀರುವವರು. ಪರಿಮಳ ಅಂತ ರಾಯರ ಗ್ರಂಥದ ಹೆಸರು. ಎಂಥ ಗ್ರಂಥ ಅದು, ಅದ್ಭುತವಾದಂತಹ ಗ್ರಂಥ. ಆ ವೇದವ್ಯಾಸದೇವರ, ಶ್ರೀಮದ್ ಆಚಾರ್ಯರ, ಟೀಕಾಕೃತ್ಪಾದರ ಅಭಿಪ್ರಾಯವನ್ನು ಬಹಳ ಸೊಗಸಾಗಿ ನಿರೂಪಣೆ ಮಾಡುವಂತಹ ಗ್ರಂಥ ಅದು ಪರಿಮಳ ಅಂತನ್ನುವ ಗ್ರಂಥ. ಬಹಳ ಸ್ಪಷ್ಟವಾಗಿ ಸೊಗಸಾಗಿ ನಿರೂಪಣೆ ಮಾಡುವಂತಹ ಗ್ರಂಥ. ಆ ಗ್ರಂಥವನ್ನು ನೋಡಿದಾಗ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿದೆ ಆ ಗ್ರಂಥ. ಎಲ್ಲಿ ನಮಗೆ ಸಂದೇಹ ಇರ್ತದೆ, ಆ ಸಂದೇಹ ಬಂದಾಗ ನ್ಯಾಯಸುಧಾ ಗ್ರಂಥವನ್ನು ಓದುವಾಗ ನಮಗೆ ಈ ಪಂಕ್ತಿ ಸ್ಪಷ್ಟ ಆಗಲಿಲ್ಲ, ಈ ಶಬ್ದಕ್ಕೆ ಅರ್ಥ ಗೊತ್ತಾಗಲಿಲ್ಲ ಅಂತ ಅನಿಸಿದಾಗ ಕೂಡಲೇ ತೆಗೆದು ರಾಯರ ಗ್ರಂಥವನ್ನು ನೋಡಬೇಕು, ಪರಿಮಳವನ್ನು ನೋಡಬೇಕು.
ನೋಡಿದರೆ ನಮಗೆ ಎಲ್ಲಿ ಸಂದೇಹ ಇರುತ್ತೆ ಆ ಸಂದೇಹಕ್ಕೆ ಸರಿಯಾಗಿ ಉತ್ತರ ಇರ್ತದೆ, ಅಷ್ಟಕ್ಕೆ ಮಾತ್ರ ಉತ್ತರ ಇರುತ್ತೆ. ರಾಯರು ತುಂಬ ವಿಸ್ತೃತವಾಗಿ ಬರೆಯಲ್ಲ, ಆದರೆ ಬೇಕಾದಲ್ಲಿ ಎಲ್ಲಿಯೂ ಕೂಡ ಬಿಡೋದಿಲ್ಲ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬರಿತಾ ಇದ್ದಾರೆ. ಒಳ್ಳೆಯ ಫುಟ್ಸ್ ನೋಟ್ಸ್ ಇದ್ದ ಹಾಗೆ, ಅತ್ಯದ್ಭುತವಾದಂತಹ ಅಡಿಟಿಪ್ಪಣಿ ಇದ್ದ ಹಾಗೆ ರಾಯರ ಗ್ರಂಥ. ಬಹಳ ಸೊಗಸಾಗಿರುವಂತಹ ವ್ಯಾಖ್ಯಾನ ಪರಿಮಳ ಅಂತ. ಆ ಪರಿಮಳದ ಬಗ್ಗೆ ಗುರುಗುಣಸ್ತವನದಲ್ಲಿ ವಾದೀಂದ್ರರು ಹೇಳ್ತಾರೆ. ಈ ಪರಿಮಳ ಯಾಕೆ ಅಂತಂದರೆ, ಧೀರ ಶ್ರೀರಾಘವೇಂದ್ರ ತ್ವದತುಲರಸನಾರಂಗ ನೃತ್ತ ಸ್ವಯಂಭೂ ಯೋಷಾಧಮ್ಮಿಲ್ಲ ಭಾರಶ್ಲಥ ಕುಸುಮತತೀಹಿ ತ್ವದ್ಗಿರಸ್ಸಂಗಿರಾಮಃ ಯಾಭಿಃ ಸಮ್ಮಿಶ್ರಿತಾಭಿಃ. ಈ ರಾಯರ ನಾಲಿಗೆಯಲ್ಲಿ ಸರಸ್ವತೀ ದೇವಿ ನರ್ತನವನ್ನು ಮಾಡ್ತಾ ಇದ್ದಾಳಂತೆ. ನರ್ತನವನ್ನು ಮಾಡುವಾಗ ಸರಸ್ವತೀ ದೇವಿಗೆ ಒಳ್ಳೆಯ ರಂಗಸ್ಥಳ ಅಂತ. ರಾಯರ ನಾಲಿಗೆ ರಂಗಸ್ಥಳವನ್ನು ನೋಡಿ ಅಲ್ಲಿ ಏರಿ ನರ್ತಕಿಯಾದವಳು ಚೆನ್ನಾಗಿ ನರ್ತನವನ್ನು ಮಾಡುತ್ತಾಳೆ. ಹಾಗೆ ವಾಗ್ದೇವತೆಯಾಗಿರುವಂತಹ ಸರಸ್ವತೀ ದೇವಿ ರಾಯರ ನಾಲಿಗೆಯ ಮೇಲೆ ನರ್ತನವನ್ನು ಮಾಡುತ್ತಾಳಂತೆ. ಬಹಳ ಸಂತೋಷದಿಂದ ನರ್ತನವನ್ನು ಮಾಡುತ್ತಾಳೆ. ನರ್ತನವನ್ನು ಮಾಡುವಾಗ ಮೈಮರೆತು ಕುಣಿಯುವಾಗ ಆ ಸರಸ್ವತೀ ದೇವಿ ತನ್ನ ತುರುಬಿನಲ್ಲಿ ಮುಡಿದಿರುವಂತಹ ಹೂಗಳೇನಿವೆ ಆ ಹೂಗಳು ಉದುರಿ ಬೀಳುತ್ತವೆ ಅಂತ. ಉದುರಿ ಬಿದ್ದಾಗ ಆ ಸರಸ್ವತೀ ದೇವಿ ತನ್ನ ತಲೆಯಲ್ಲಿ ಮುಡಿದಿರುವಂತಹ ಹೂಗಳ ಆ ಪರಿಮಳ ಹೊರಗಡೆ ಚೆಲ್ತಾ ಇದೆ. ಅದು ನಾಲಿಗೆಯಿಂದ ಹೊರಬರುತ್ತಾ ಇದೆ. ಅದೇ ಪರಿಮಳ ಅಂತನ್ನುವ ಗ್ರಂಥ ರಾಯರ ಗ್ರಂಥ ಅಂತ. ಹೀಗಾಗಿ ಅಷ್ಟು ವಿಶ್ರುತ ಸಾ ಸುಧಾಪಿ ಕ್ಷೋಣಿ ಗೀರ್ವಾಣಗಮ್ಯಂ ಅಂತ ವಾದೀಂದ್ರ ತೀರ್ಥರು ಹೇಳ್ತಾರೆ. ಆ ದೇವಲೋಕದ ಸುಧಾ ಅದು ಭೂಮಿಯಲ್ಲಿರುವಂತಹ ಎಲ್ಲರಿಗೂ ಕೂಡ, ಎಲ್ಲ ಸಜ್ಜನಿಗೂ ಕೂಡ ಸಿಗ್ತಾ ಇದೆ. ಅದು ಹೇಗೆ ಅಂತಂದರೆ, ರಾಯರ ಮಹಿಮೆಯಿಂದ ರಾಯರ ನಾಲಿಗೆಯಲ್ಲಿ ಸರಸ್ವತೀ ದೇವಿ ನರ್ತನ ಮಾಡುವಾಗ ಅಲ್ಲಿ ಉದುರಿ ಬಿದ್ದ ಹೂಗಳ ಪರಿಮಳ ಅದು ರಾಯರ ಮುಖದಿಂದ ಹೊರಹೊಮ್ಮಿದಂತಹ ಪರಿಮಳ ಅಂತನ್ನುವ ಗ್ರಂಥ. ಅಷ್ಟು ಮಹತ್ವಪೂರ್ಣವಾಗಿರುವಂತಹ ಗ್ರಂಥ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಆ ಪರಿಮಳ ಅದು ಎಲ್ಲವನ್ನೂ ಕೂಡ, ಹೂವು ಮನೆಯಲ್ಲಿದೆ ಅಂತಾದರೆ, ಚೆನ್ನಾಗಿ ಆ ಹೂವನ್ನು ಇಟ್ಟಿದ್ದೇವೆ ಅಂತಾದರೆ ಆ ಕೋಣೆ ಎಲ್ಲವೂ ಕೂಡ ಪರಿಮಳಯುಕ್ತ ಆಗತ್ತೆ, ಒಳ್ಳೆ ಸುಗಂಧಯುಕ್ತ ಆಗತ್ತೆ. ಒಳ್ಳೆ ಮೈಸೂರು ಮಲ್ಲಿಗೆಯನ್ನು ತಂದಿಟ್ಟರೆ ಆ ಕೋಣೆಯೆಲ್ಲ ಘಮಘಮ ಅಂತಂತ ಇರ್ತದೆ. ಹಾಗೆ ರಾಯರ ಗ್ರಂಥ, ರಾಯರ ಈ ಪರಿಮಳ ಅಂತನ್ನುವ ಗ್ರಂಥ ಅದು ನಮ್ಮ ಹೃದಯದಲ್ಲಿತ್ತು ಅಂತಾದರೆ ನಮ್ಮ ಹೃದಯ ಎಲ್ಲವೂ ಕೂಡ ಘಮಘಮ ಅಂತಂತ ಇರ್ತದೆ. ಹಾಗೆ ಚಿತ್ತವಾಸಿ ಅಂದರೆ ನಮ್ಮ ಮನಸ್ಸನ್ನು ಅದನ್ನು ಪರಿಮಳಯುಕ್ತವನ್ನಾಗಿ ಮಾಡಿಸುವಂತಹ ಶಕ್ತಿ ಅದು ರಾಯರಲ್ಲಿದೆ. ನಮ್ಮ ಮನಸ್ಸು ಒಳ್ಳೆಯ ಸುಗಂಧಭರಿತವಾಗಬೇಕು. ದುರ್ಗಂಧ ಇರ್ತದೆ ನಮ್ಮ ಮನಸ್ಸಿನಲ್ಲಿ. ಕೆಟ್ಟ ಆಲೋಚನೆಗಳು ಬಂದಾಗ ಆ ಮನಸ್ಸೆಲ್ಲವೂ ಕೂಡ ಕಲುಷಿತ ಆಗಿ ದುರ್ಗಂಧವೇ ಇರ್ತದೆ. ಆ ದುರ್ಗಂಧ ಎಲ್ಲ ಹೋಗಿ ಸುಗಂಧ ಬರಬೇಕು, ಒಳ್ಳೆಯ ಪರಿಮಳ ಬರಬೇಕು ಅಂತಂದರೆ ರಾಯರ ಪರಿಮಳ ಅನ್ನುವ ಗ್ರಂಥವನ್ನು ನಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಕು. ಹೃದಯದಲ್ಲಿ ಇಟ್ಟುಕೊಂಡ್ರೆ ಆವಾಗ ನಮ್ಮ ಅಂತಃಕರಣ ಎಲ್ಲ ನಿರ್ಮಲ ಆಗುತ್ತೆ. ಆವಾಗ ಅದು ಪರಿಶುದ್ಧವಾಗಿ ಸುಗಂಧಪೂರ್ಣ ಆಗತ್ತೆ. ಹಾಗೆ ನಮ್ಮ ಅಂತಃಕರಣವನ್ನು ಪರಿಶುದ್ಧವನ್ನಾಗಿಸಿ ಸುಗಂಧಮಯವನ್ನಾಗಿಸುವಂತಹ ಶಕ್ತಿ ಅದು ರಾಯರಿಗೆ ಇದೆ. ಅದಕ್ಕಾಗಿ ಅವರನ್ನು ಚಿತ್ತವಾಸಿ ಅಂತ ಹೇಳ್ತಾ ಇದ್ದಾರೆ. ಚಿತ್ತ ಅಂದರೆ ಮನಸ್ಸು, ಮನಸ್ಸನ್ನು ಪರಿಮಳಯುಕ್ತವನ್ನಾಗಿಸುವಂಥವರು, ಸುವಾಸನೆಯಿಂದ ಕೂಡಿದಂತೆ ನಮ್ಮ ಮನಸ್ಸನ್ನು ಶೋಧಿಸುವಂಥವರು ರಾಯರು ಅನ್ನೋ ಅಭಿಪ್ರಾಯದಲ್ಲಿಯೂ ಕೂಡ ಚಿತ್ತವಾಸಿ ಎಂಬುದಾಗಿ ರಾಯರನ್ನು ಕೊಂಡಾಡ್ತಾ ಇದ್ದಾರೆ ಕೃಷ್ಣಾವಧೂತರು. ಹೀಗೆ ಅವರನ್ನು ನಾವು ಚೆನ್ನಾಗಿ ಸ್ತೋತ್ರ ಮಾಡಬೇಕು. ಹಾಗೆ ನಾವು ಚೆನ್ನಾಗಿ ಅವರನ್ನು ಚಿಂತಿಸಿ ಅವರ ಗ್ರಂಥಗಳನ್ನು ನಾವು ಆಲೋಚಿಸಿದಾಗ ನಮ್ಮ ಮನಸ್ಸು ಅಂತಃಕರಣ ನಿರ್ಮಲ ಆಗತ್ತೆ. ದೇವರು ಬಾ ಬಾ ಅಂತ ನಾವು ಕರೆದರೂ ಕೂಡ ಬರೋದಿಲ್ಲ ದೇವರು. ಯಾಕೆ ಅಂತಂದರೆ ಅತಿಥಿಗಳನ್ನು ಬನ್ನಿ ಅಂತ ಕರೆಯೋದು, ಬನ್ನಿ ಅಂತ ಕರೆದುಬಿಟ್ಟು ನಾವು ಅವರಿಗೋಸ್ಕರ ಒಂದು ಕೊಳೆಯಾಗಿರೋ ಒಂದು ಕುರ್ಚಿಯನ್ನು ಇಟ್ಟರೆ ಆ ಕುರ್ಚಿಯಲ್ಲಿ ಅವರು ಕೂಡ್ತಾರೆ. ಅತಿಥಿಗಳು ನೋಡ್ತಾರೆ ಇಷ್ಟು ಕೊಳೆಯಾಗಿದೆ, ಇದರಲ್ಲಿ ನಾವು ಹೇಗೆ ಕೂಡಬೇಕು ಅಂತ. ಹಾಗೆ ದೇವರನ್ನು ಬಾ ಬಾ ಅಂತ ನಾವು ಕರೆದು ಇಲ್ಲಿ ನಮ್ಮ ಹೃದಯದಲ್ಲಿ ಕೂತುಕೋ ಬಂದು ಕೂಡು ಅಂತ ಕರೆದರೆ
ಆ ದೇವರು ನೋಡ್ತಾನೆ, ಏನಿದು ಹೃದಯ ಇಷ್ಟೆಲ್ಲ ಕೊಳೆಯಾಗಿದೆ, ಈ ಹೃದಯದಲ್ಲಿ ನಾನು ಹೇಗೆ ಒಂದು ಕೂಡಲಿ ಅಂತ ದೇವರು ನೋಡ್ತಾನೆ. ನಮ್ಮ ಹೃದಯದಲ್ಲಿ ಕೂಡೋದೇ ಇಲ್ಲ. ನಮ್ಮ ಹೃದಯದಲ್ಲಿ ದೇವರು ಕೂಡಬೇಕು ಅಂತಾದರೆ ನಮ್ಮ ಹೃದಯ ಶುದ್ಧ ಆಗಬೇಕು. ನಾವು ಕೋಣೆಯನ್ನು ಸ್ವಚ್ಛಗೊಳಿಸಿ, ಕುರ್ಚಿಯನ್ನು ಸ್ವಚ್ಛಗೊಳಿಸಿ, ಆ ಕುರ್ಚಿಯನ್ನು ಇಟ್ಟು ಅತಿಥಿಗಳನ್ನು ಬನ್ನಿ ಕೂತುಕೊಳ್ಳಿ ಅಂತ ಹೇಳಿದರೆ ಅತಿಥಿಗಳು ಬರ್ತಾರೆ, ಅದರಲ್ಲಿ ಕೂಡ್ತಾರೆ. ಹಾಗೆ ನಮ್ಮ ಅಂತಃಕರಣವನ್ನು ನಿರ್ಮಲವನ್ನಾಗಿ ಮಾಡಿ ಅದರಲ್ಲಿ ಬಾ ಕೂಡು ಅಂತ ದೇವರನ್ನು ಕರೆದರೆ ಆವಾಗ ದೇವರು ಬಂದು ಕೊಡುತ್ತಾನೆ. ಈ ಅಂತಃಕರಣ ನಿರ್ಮಲ ಆಗೋದು ಹೇಗೆ, ಇದು ಸ್ವಚ್ಛ ಆಗೋದು ಹೇಗೆ? ರಾಯರ ಗ್ರಂಥಗಳನ್ನು ಚಿಂತನೆ ಮಾಡಿದಾಗ ನಮ್ಮ ಅಂತಃಕರಣ ನಿರ್ಮಲ ಆಗುತ್ತೆ. ಹಾಗೆ ಅಂತಹ ರಾಯರ ಗ್ರಂಥಗಳು ನಮ್ಮ ಅಂತಃಕರಣವನ್ನು ನಿರ್ಮಲಗೊಳಿಸಿ ದೇವರ ಆವಾಸಕ್ಕೆ ಯೋಗ್ಯವನ್ನಾಗಿ ಮಾಡುವಂತಹ ಶಕ್ತಿ ಅದು ಆ ರಾಯರಿಗೆ ಇದೆ. ಹೀಗಾಗಿ ಚಿತ್ತಂ ವಾಸಯತಿ, ಈ ಮನಸ್ಸಿನಲ್ಲಿ ದೇವರ ಆವಾಸ ಆಗುವಂತೆ ಮಾಡುವಂಥವರು ರಾಯರು ಅನ್ನೋ ಅಭಿಪ್ರಾಯದಲ್ಲಿಯೂ ಕೂಡ ಚಿತ್ತ ವಾಸಿ ಅನ್ನುವ ಶಬ್ದ ಬಂದಿದೆ. ಹೀಗೆ ಅನೇಕ ಅರ್ಥಗಳಲ್ಲಿ ಬಂದಿರುವಂತಹ ಈ ಚಿತ್ತವಾಸಿ ಅನ್ನುವ ಪದದಿಂದ ರಾಯರನ್ನು ಕೊಂಡಾಡ್ತಾ ಇದ್ದಾರೆ. ಓಂ ಚಿತ್ತವಾಸಿನೇ ನಮಃ ಓಂ ಎಂಬುದಾಗಿ ಇದನ್ನು ಗುರುರಾಯರಿಗೆ ಅರ್ಪಣೆ ಮಾಡೋಣ. ಅವರ ಮಹಿಮೆಯನ್ನು ಮತ್ತಷ್ಟು ಮುಂದಿನ ಸಂಚಿಕೆಯಲ್ಲಿ ಚಿಂತಿಸೋಣ ಅಂತ ಹೇಳ್ತಾ ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.